ಹಾಯ್ ಸ್ನೇಹಿತರೆ, ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಒಂದು ಅಂಚೆ ಇಲಾಖೆ 2024 ಈ ಒಂದು ವರ್ಷದ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ಬಗ್ಗೆ ಒಂದು ಬಂಪರ್ ಆಗಿರುವಂತಹ ಒಂದು ಗುಡ್ ನ್ಯೂಸ್ ಅನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಹೋಗ್ತಾ ಇದೀನಿ. ಸದ್ಯಕ್ಕೆ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ಅಪ್ಡೇಟ್ ಯಾವ್ದಾದ್ರು ಬಂದ್ರೆ ನಾನು ಶೇರ್ ಅನ್ನ ಮಾಡ್ಕೊಳ್ಳಕ್ಕೆ ಒಂದು ಅಪ್ಡೇಟ್ ಅನ್ನ ಕೊಡಕ್ಕೆ ನಾನು ಕೂಡ ಒಂದು ವೈಟ್ ಮಾಡ್ತಾ ಇರ್ತೀನಿ, ಕಾಯ್ತಾ ಇರ್ತೀನಿ. ಫೈನಲಿ ಗಾಯ್ಸ್, ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ಈ ಒಂದು ವಿಡಿಯೋ ಮುಖಾಂತರ ನಾನು ಶೇರ್ ಅನ್ನ ಮಾಡ್ಕೊಳ್ತೀನಿ. ನಿಜವಾಗಿಯೂ ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ಅಂದ್ರೆ ಅಪ್ಲೈ ಮಾಡುವಂತಹ ಒಂದು ಡೇಟ್ ಗೋಸ್ಕರ ತಾವು ಕಾಯ್ತಾ ಇದ್ರೆ ಖಂಡಿತವಾಗಿ ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿ. ತಮಗೇನೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಯಾವಾಗ ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಎಂಬುದು. ಓಕೆನಾ? ಸೊ ಬರ್ತೀನಿ, ಡೈರೆಕ್ಟ್ ಆಗಿ ನಾನು ಇಲ್ಲಿ ಮಾತಾಡ್ತೀನಿ. ರೀಸೆಂಟ್ ಆಗಿ ನಿನ್ನೆ ನಾವೆಲ್ಲರೂ ಸೇರಿ ಒಂದು ಟ್ವಿಟರ್ ನಲ್ಲಿ ಒಂದು ಕ್ಯಾಂಪೇನ್ ನಡೆಸಿದ್ವಿ. ನೂರಾರು ಅಲ್ಲ, ಸಾವಿರಾರು ಒಂದು ಕ್ಯಾಂಡಿಡೇಟ್ಗಳು, ಸಾವಿರಾರು ಒಂದು ವಿದ್ಯಾರ್ಥಿಗಳು ಈ ಒಂದು ಟ್ವಿಟರ್ ನ ಒಂದು ಕ್ಯಾಂಪೇನ್ ನಲ್ಲಿ ಭಾಗವಹಿಸಿದ್ದಾರೆ, ಅಂದ್ರೆ ಪಾರ್ಟಿಸಿಪೇಟ್ ಅನ್ನ ಮಾಡಿದ್ದಾರೆ. ತಮ್ಗಿರುವಂತಹ ಒಂದು ಪ್ರಾಬ್ಲಮ್ಸ್ ಅನ್ನ ಶೇರ್ ಅನ್ನ ಮಾಡ್ಕೊಂಡಿದ್ದಾರೆ ಟ್ವಿಟರ್ ನಲ್ಲಿ. ಅದೇ ರೀತಿಯಾಗಿ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ರೀಟ್ವೀಟ್ ಸಹ ಮಾಡಿದ್ದಾರೆ. ನಾವು ಯಾವ ಒಂದು ಕಾರಣದಿಂದಾಗಿ ಈ ಒಂದು ಟ್ವಿಟರ್ ನ ಒಂದು ಕ್ಯಾಂಪೇನ್ ನಡೆಸಿದ್ವಿ ಏನಕ್ಕಂದ್ರೆ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳಿಗೆ ಗೊತ್ತಿಲ್ಲ ಈ ಒಂದು ವಿಡಿಯೋ ನೋಡ್ತಿರೋರು. ಓಕೆನಾ? ನಮ್ಗಿರುವಂತಹ ಒಂದೇ ಒಂದು ಪ್ರಾಬ್ಲಮ್ ಅದೇನಂದ್ರೆ ಇದರ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ನೋಟಿಫಿಕೇಶನ್ ಯಾವಾಗ ರಿಲೀಸ್ ಅನ್ನ ಮಾಡ್ತಾರೆ ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡು ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದೀನಿ. ಅದೇನಂದ್ರೆ ನಾವು ಬಹಳ ಒಂದು ತಾಳ್ಮೆಯಿಂದ ಬಹಳಷ್ಟು ದಿನಗಳಿಂದ ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೋಸ್ಕರ ನಾವು ವೈಟ್ ಮಾಡ್ತಾ ಇದೀವಿ, ಕಾಯ್ತಾ ಇದೀವಿ ಯಾವಾಗ ಇದರ ಒಂದು ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ. ನಾನು ಟ್ವಿಟರ್ ನಲ್ಲಿ ಒಂದು ಟ್ವೀಟ್ ಅನ್ನ ಮಾಡಿದ್ದೀನಿ. ಸೊ ಅದನ್ನ ತಾವು ರೀಟ್ವೀಟ್ ಅನ್ನ ಮಾಡಿದಿರಿ, ಪರ್ಸನಲ್ ಆಗಿರುವಂತಹ ಒಂದು ಟ್ವೀಟ್ ಸಹ ಮಾಡಿದಿರಿ. ಸೊ ಇದನ್ನ ಗಮನದಲ್ಲಿ ಇಟ್ಕೊಂಡು ಇಂಡಿಯಾ ಪೋಸ್ಟ್ ಆಫೀಸ್ ಕಡೆಯಿಂದ ಟ್ವಿಟರ್ ನಲ್ಲಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ರಿಪ್ಲೈ ಬಂದಿದೆ. ಓಕೆನಾ? ಇದು ಒಂದು ಒಳ್ಳೆಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ತೀನಿ. ಆ ಒಂದು ಟ್ವೀಟ್ ನಲ್ಲಿ ತಾವು ಇಲ್ಲಿ ಸೈಡ್ ಅಲ್ಲಿ ಒಂದು ಸ್ಕ್ರೀನ್ ಶಾಟ್ ಸಹ ನಾನು ಹಾಕಿರ್ತೀನಿ, ಇಲ್ಲಾಂದ್ರೆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಸಹ ನಾನು ಹಾಕಿರ್ತೀನಿ. ಇಲ್ಲಿ ತಾವು ನೋಡಬಹುದು ಇವ್ರೇನ್ ಹೇಳಿದಾರೆ ಅಂದ್ರೆ, ತಾವು ದಯವಿಟ್ಟು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಆಗಾಗ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಿ. ವೇಕೆನ್ಸಿಗಳು ಯಾವಾಗಾದ್ರೂ ರಿಲೀಸ್ ಆಗ್ಬೋದು, ನಾವು ಹೇಳಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಯಾಕೆ ಈ ಒಂದು ಮಾತನ್ನ ಹೇಳಿದ್ದಾರೆ ಅಂದ್ರೆ, ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಪ್ರತಿಯೊಂದು ವೇಕೆನ್ಸಿಗಳು ಇರ್ಲಿ, ಓಕೆನಾ, ಒಂದು ಪರ್ಫೆಕ್ಟ್ ಆಗಿರುವಂತಹ ಒಂದು ಡೇಟ್ ಅನ್ನ ಹೇಳಲ್ಲ, ಇದೇ ಒಂದು ಡೇಟ್ಗೆ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡ್ತೀವಿ ಅಂತ. ಬಟ್ ಸರ್ಪ್ರೈಸ್ ಮಾತ್ರ ಕೊಡ್ತಾರೆ. ನಾಳೆ ಒಂದು ವೇಕೆನ್ಸಿಗಳನ್ನು ರಿಲೀಸ್ ಮಾಡ್ತಾರೆ ಅಂದ್ರೆ ನಿಜವಾಗಿ ಇವತ್ತು ಸಾಯಂಕಾಲ ಇವತ್ತೇ ಒಂದು ವೇಕೆನ್ಸಿಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಆಗಿರುತ್ತೆ. ಓಕೆನಾ? ನೋಡಿ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಇವಾಗ ಯಾವುದೇ ವೇಕೆನ್ಸಿಗಳು ಆಕ್ಟಿವ್ ಆಗಿಲ್ಲ, ಪ್ರತಿಯೊಂದು ವೇಕೆನ್ಸಿ ಒಂದು ಕ್ಲೋಸ್ ಆಗಿದೆ. ಓಕೆನಾ? ಸೊ ಆ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ಅತಿ ಬೇಗವಾಗಿ ರಿಲೀಸ್ ಅನ್ನ ಮಾಡಕ್ಕೆ ಹೋಗ್ತಾರೆ. ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡಕ್ಕೆ ಲೇಟ್ ಮಾಡಂಗಿದ್ರೆ ಇವರು ಒಂದು ಹೇಳ್ತಿದ್ರು ಟೈಮ್ ತಗೊಳುತ್ತೆ ಈ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ. ಬಟ್ ಇವರು ಆ ರೀತಿ ಹೇಳಿಲ್ಲ. ತಾವು ಆಗಾಗ ವೆಬ್ಸೈಟ್ ಅನ್ನ ಚೆಕ್ಔಟ್ ಅನ್ನ ಮಾಡ್ತಾ ಇರಿ. ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ಯಾವಾಗಾದ್ರೂ ರಿಲೀಸ್ ಆಗ್ಬೋದು, ಇವತ್ತೇ ರಿಲೀಸ್ ಆಗ್ಬೋದು, ನಾಳೆನೆ ರಿಲೀಸ್ ಆಗ್ಬೋದು, ಹೇಳಕ್ಕಾಗಲ್ಲ. ತಾವು ಸಾಧ್ಯವಾದಷ್ಟು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಚೆಕ್ಔಟ್ ಅನ್ನ ಮಾಡ್ತಾ ಇರಿ ಸ್ನೇಹಿತರೆ. ಖಂಡಿತವಾಗಿ ಆ ಒಂದು ವೇಕೆನ್ಸಿಗಳ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಿದ ತಕ್ಷಣ ನಾನು ತಮ್ಮಲ್ಲಿ ಅಪ್ಡೇಟ್ ಅನ್ನ ನಾನು ಶೇರ್ ಅನ್ನ ಮಾಡ್ಕೊಳ್ತಾ ಇರ್ತೀನಿ. ಇನ್ನೊಂದು ಒಂದು ಕನ್ಫರ್ಮೇಶನ್ ಕೊಟ್ಬಿಡ್ತೀನಿ. ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಯೂನಿಯನ್ ಕಡೆಯಿಂದ ಒಂದು ಮೀಟಿಂಗ್ ಸಹ ಮಾಡಿದ್ದಾರೆ. ಓಕೆನಾ? ಅಲ್ಲಿಯೂ ಕೂಡ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡಕ್ಕೆ ಅಲ್ಲಿ ಚರ್ಚೆ ಕೂಡ ನಡೆದಿದೆ. ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ, ತಾವು ಸ್ವಲ್ಪ ಪೇಷನ್ಸ್ ಇಂದ ತಾಳ್ಮೆಯಿಂದ ಈ ಒಂದು ವೇಕೆನ್ಸಿಗಳಿಗೋಸ್ಕರ ತಾವು ವೈಟ್ ಅನ್ನ ಮಾಡಿ. ಯಾವುದೇ ಒಂದು ಕೆಲಸದಲ್ಲಿ ಒಂದು ಸಾಧನೆ ಆಗಿರ್ಬೋದು, ಸಕ್ಸಸ್ ಆಗ್ಬೋದು, ಸಿಗ್ಬೇಕು ಅಂದ್ರೆ ಒಂದು ಸಡನ್ ಆಗಿ ಸಿಗೋದಿಲ್ಲ, ಅದಕ್ಕೆ ಅಂತಾನೆ ಕೆಲವೊಂದು ಟೈಮ್ ತಗೊಳುತ್ತೆ. ಸೊ ಸಾಧ್ಯವಾದಷ್ಟು ತಾವು ಸ್ವಲ್ಪ ಪೇಷನ್ಸ್ ಇಂದ ಇದ್ರೆ ಆದಷ್ಟು ನಿಮ್ಮ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡ್ತಾರೆ. ಇವತ್ತಿನ 2 ಅಪ್ಡೇಟ್ ಅನ್ನು ನಾನು ತಮ್ಮಲ್ಲಿ ಶೇರ್ ಅನ್ನ ಮಾಡ್ಕೊಂತಾ ಇರ್ತೀನಿ. ಸೊ ಮುಂದಿನ ಯಾವುದಾದ್ರೂ ಒಂದು ಅಪ್ಡೇಟ್ ಬಂದ್ರೆ ಖಂಡಿತವಾಗಿ ತಮ್ಮಲ್ಲಿ ನಾನು ಶೇರ್ ಅನ್ನ ಮಾಡ್ಕೊಂತೀನಿ. ಪ್ರತಿಯೊಂದು ಅಪ್ಡೇಟ್ಗಳು ತಾವು ಸಿಗ್ಬೇಕು ಅಂದ್ರೆ ಖಂಡಿತವಾಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಸೊ ಮುಂದಿನ ಒಂದು ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.